ಯಾವುದೇ ರೈಡಿಂಗ್ ಜಾಕೆಟ್ ತಗೊಳ್ಬೇಕು ಅಂದರೆ 3 ಪ್ರಿನ್ಸಿಪಲ್ 3 ರೂಲ್ಸ್ ಥರ ಇದೆ, ಅದನ್ನು ಫಾಲೋ ಮಾಡಲೇಬೇಕು. ಫಸ್ಟ್ ಏನಂದರೆ ತೆರಿಯೇ ಎಲ್ರಿಗೂ ನಮಸ್ಕಾರ. ನಾನು ಮೈಸೂರು ಹುಡುಗ ಸುಪ್ರೀತ್. ನೀವು ನೋಡ್ತಾ ಇದ್ದೀರಾ ಸುಪ್ರೀತ್ PM ಯೂಟ್ಯೂಬ್ ಚಾನಲು. ಇವತ್ತಿನ ವಿಡಿಯೋದಲ್ಲಿ ಏನಂದರೆ ನಾನು ಜಾಕೆಟ್ ತೊಗೊಂಡಿದ್ದೆ ಒಂದು ತುಂಬ ದಿನ ಟೈಮ್ ಆಗೋಗಿತ್ತು ತೊಗೊಂಡು ವೀಡಿಯೋ ಮಾಡಿ ಹಾಕಿರಲಿಲ್ಲ. ಇವತ್ತಿನ ವಿಡಿಯೋದಲ್ಲಿ ಇದೇನೆ ಅನ್ಬಾಕ್ಸಿಂಗು ಎಕ್ಸ್ಪೀರಿಯೆನ್ಸ್ ಎಲ್ಲ ಹೇಳ್ತೀನಿ. ಈ ವಿಡಿಯೋ ಫಸ್ಟು ಅನ್ಬಾಕ್ಸಿಂಗ್ ನೋಡ್ಕೊಂಬಂದಾದ್ಮೇಲೆ ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗೋದ. ಇಲ್ಲ ವಿಡಿಯೋದಲ್ಲಿ ಆ ಪೀಲರಲ್ಲಿ ಇರ್ತಾರೆ. ಹಾಯ್ ಫ್ರೆಂಡ್ಸ್, ನೋಡಿ ಇದು ಕೆಲಸ ಬರ್ದಿರೋ ಕೋಟು. ಇದೊಂದೇ ಬೇಕಾಗಿರೋದಾ? ಇದು ಫುಲ್ಲುಗ ಸರ್ ಕವರ್ ತೆಗೆ ತೋರಿಸು. ಇದು ಹಾಕೊಂಡು ಮೇಲೆ ಹಾಕೊಳ್ಳೋದಾ? ಆಯಿತು ಈ ಕಡೆ ತಿರ್ಸಿ ಒಂದ್ಸಲ. ಸಾಕ ಅದನ್ನ ವಿಡಿಯೋ ಮಾಡೋದು ಬೆಟರ್. ಹಿಂಗೆ ಕೊಟ್ಟು ತೆರಿಯೇ ನಿಂತ್ಕೋಬೇಕು ಹತ್ತಿರದಿಂದ ತೆಡಿ. ಈಗ ಜಿಪ್ ತೆಗಿ. ಹಿಂದೆ ಹೋಗು. ಯಾವುದೇ ರೈಡಿಂಗ್ ಜಾಕೆಟ್ ತಗೊಳ್ಬೇಕು ಅಂದರೆ 3 ರೂಲ್ಸ್ ಥರ ಇದೆ, ಅದನ್ನು ಫಾಲೋ ಮಾಡಲೇಬೇಕು. ಫಸ್ಟ್ ಏನಂದರೆ ಫಸ್ಟು ನಮ್ಮ ರೈಡಿಂಗ್ ಜಾಕೆಟ್ ಹಾಕ್ಕೊಳ್ಳೋದು ನಮ್ಮ ಸೇಫ್ಟಿಗೆ. ಫಸ್ಟು ಪ್ರೊಟೆಕ್ಷನ್ ಚೆನ್ನಾಗಿರಬೇಕು. ನಾರ್ಮಲಾಗಿ ಎಲ್ಲ ಪ್ರೊಟೆಕ್ಷನ್ ಬರೋದು ಲೆವೆಲ್ 2 ಬರುತ್ತೆ. ಲೆವೆಲ್ 2 ಇದ್ದರೆ ಒಳ್ಳೆಯದು, ಅದಕ್ಕಿಂತ ಜಾಸ್ತಿ ಲೆವೆಲ್ 2 ಇದ್ದರೆ ಒಳ್ಳೆಯದು. ಎಲ್ಲ ಪ್ರೊಟೆಕ್ಷನ್ ಇರುತ್ತೆ, ಎಲ್ಬೋ, ಬ್ಯಾಕು, ಎಲ್ಬೋ, ಶೋಲ್ಡರ್ ಎಲ್ಲ ಲೆವೆಲ್ 2 ಇದ್ದರೆ ಓಕೆ. ಮಿನಿಮಮ್ ಲೆವೆಲ್ 2 ಇರಲೇಬೇಕು. ಇನ್ನು ಸೆಕೆಂಡ್ ಪಾಯಿಂಟ್ ಅಂತ ಬರೋದಾದರೆ ಸೆಕೆಂಡು ಕಂಫರ್ಟು. ನಾವು ಜಾಕೆಟ್ ಹಾಕ್ಕೊಂಡಿದ್ರು ನಾವು ನಾರ್ಮಲಾಗಿ ಈ ಥರ ಮಾಮೂಲಿ ಬಟ್ಟೆ ಹಾಕೊಂಡಾಗ ಏನೇನು ಮಾಡ್ತೀವಿ ಅದೆಲ್ಲ ಮಾಡಬೇಕಾಗುತ್ತೆ. ಫ್ರೀಯಾಗಿ ಮಾಡಬೇಕಾದ್ರೆ ಯಾವುದೇ ರೀತಿ ಮೂವ್ಮೆಂಟ್ ಮಾಡ್ಬೇಕಾದ್ರೆ ತಡಿಬಾರ್ದು. ರಿಸ್ಟ್ರಿಕ್ಷನ್ಸ್ ಆಗಬಾರ್ದು, ಡಿಸ್ಕಂಫರ್ಟ್ ಆಗಬಾರ್ದು. ಕಂಫರ್ಟೇಬಲಾಗಿ ಎಲ್ಲ ಥರ ಮೂವ್ಮೆಂಟ್ಸು ಮಾಡಬೇಕು. ಇನ್ನೊಂದು, ನಾನು ಈ ಜಾಕೆಟ್ಟಿಗೆ ನಂಗೆ ಜಾಕೆಟ್ ಜಾಸ್ತಿ ಎಕ್ಸ್ಪೀರಿಯನ್ಸ್ ಇಲ್ಲ. ಇದೇ ನಾನು ಫಸ್ಟು ಪ್ರಾಪರ್ ರೈಡಿಂಗ್ ಜಾಕೆಟ್ ಅಂತ ಅಂದಿದ್ದು ಇದೇನೆ ನಂದು. ಅದಕ್ಕೆ ನನ್ನ ಪ್ರಕಾರ ಇದು ಜಾಕೆಟ್ ಹೆಂಗೆ ಫೀಲ್ ಆಗುತ್ತೈತೆ ನಂಗೆ ಗೊತ್ತಿಲ್ಲ. ಬೇರೆ ಯಾವ ಜಾಕೆಟು ಟ್ರೈ ಮಾಡಿಲ್ಲ. ಕಂಫರ್ಟ್ ಲೆವೆಲಲ್ಲಿ ಈ ಎಕ್ಸಾರ್ ಜಾಕೆಟು ನನ್ನ ಪ್ರಕಾರ ಒಂದು 6.5 to 7 ಹಂಗೆ ಕೊಡ್ತೀನಿ ಕಂಫರ್ಟಲ್ಲಿ. ಅದರಿಂದ ನಂಗೆ ಜಾಸ್ತಿ ಜಾಕೆಟು ಇದು ಹೇಳಿದಾಗ ಎಕ್ಸ್ಪೀರಿಯನ್ಸ್ ಇಲ್ಲ. ಅದೇ ಇರ್ಬೋದು ಮೇಯ್ನು. ನನಗೆ ಜಾಸ್ತಿ ಒಂದು ಹಾಕ್ಕೊಂಡು ಜಾಸ್ತಿ ಗೊತ್ತಿಲ್ಲ. ಸೊ ಅದೇನೆ 6-7 ಹಂಗೆ ಕೊಡ್ತೀನಿ ಕಂಫರ್ಟ್ ಲೆವೆಲಲ್ಲಿ. 10ಗೆ 7. ಅದು 2ನೇ ಪಾಯಿಂಟು. ಇನ್ನು 3ನೇ ಪಾಯಿಂಟು, ಲಾಸ್ಟ್ ಪಾಯಿಂಟ್ ಏನಂದರೆ ಸ್ಟೈಲಿಂಗು ಬರೋ. ನಿಮ್ಗೆ ಯಾವ ಥರ ಹೆಂಗೆ ಕಾಣುತ್ತೆ ಲುಕ್ಸು, ನಿಮಗೆ ಅದಿಷ್ಟ ಆ ಥರದನ್ನ ನೋಡ್ಕೊಂಡು ತಗೊಳ್ಳೋದು. ಫಸ್ಟು ಪ್ರೊಟೆಕ್ಷನ್ನು. ಜಾಕೆಟ್ ಮೇಯ್ನ್ ಹಾಕ್ಕೊಳ್ಳೋದೇ ನಾವು ಬಿದ್ದಾಗ ನಮ್ಮ ಬಾಡಿಗೆ ಏನೂ ಆಗದೆ ಇರಲಿ ಪ್ರೊಟೆಕ್ಟ್ ಮಾಡೋಕೆ ಹಾಕ್ಕೊಳ್ಳೋದು. ಫಸ್ಟು ಪ್ರೊಟೆಕ್ಷನ್ನು, ಸೆಕೆಂಡು ಕಂಫರ್ಟು, ಆಮೇಲೆ ಲಾಸ್ಟಿಗೆ ಬರೋದು ಸ್ಟೈಲು. ಈ 3ನ್ನ ಇಟ್ಕೊಂಡು ನೀವು ರೈಡಿಂಗ್ ಜಾಕೆಟ್ ಅಂತ ರೈಡಿಂಗ್ ಗೇರ್ ಯಾವುದೇ ತೊಗೊಂಡ್ರು ಈ 3 ರೂಲ್ನ ಫಾಲೋ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ. 3 ರೂಲ್ನ ಫಾಲೋ ಮಾಡಿಕೊಂಡು ಯಾವುದೇ ರೈಡಿಂಗ್ ಗೇರ್ ತಗೊಳ್ಳಿ.